La 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 एक प्यार का नगमा मौजों की रवानी जिंदगी और कुछ भी नहीं तेरी मेरी कहानी एक प्यार का नगमा मौजों की रवानी जिंदगी और कुछ भी नहीं तेरी मेरी कहानी। कुछ पाकर खोना है कुछ को कर पाना है जीवन का मतलब तो आना और जाना दो पल के जीवन से एक उम्र चुरानी जिंदगी और कुछ भी नहीं तेरी मेरी कहानी। तू दार है नदिया की मैं तेरा किनारा हूँ तू मेरा सहारा है मैं तेरा सहारा हूँ आँखों में समंदर है आशाओं का पानी जिंदगी और कुछ भी नहीं तेरी मेरी कहानी। ತಪ್ಪಿದ್ರೆ ಕ್ಷಮಿಸಿ। अल्लाह क्या बोला ऊपर का दुकान नीचे रखने को किसका ताकत है पुत्र वो दिमाग सब लोग कने रहना किसका आदमी को क्या भी देंगे क्या भी करेंगे अच्छा अंके में करना अच्छा अंके में देना एक बार ला इलाहा इल्लल्लाह मोहम्मद रसूलुल्लाह बोले तो अल्लाह को 9 बार सुनता तेरी को 8 पुण्य मुझे को याद है बिस्मिल्लाहिर्रहमानिर्रहीम अल्हम्दुलिल्लाह रब्बिल आलमीन अर्रहमानिर्रहीम मालिक यौमिद्दीन इय्याका नअबुदु व इय्याका नस्तईन सिरातल मुस्तकीम सिरातल लज़ीना अन्अमता अलैहिम गैरिल मग्दूबि अलैहिम वलद्दालिन ಆಮೀನ್। ಇಸ್ಲಾಂ ಧರ್ಮದ ಮುಹಮ್ಮದ್ ಪೈಗಂಬರ್ ಅವರ ಕುರಾನದಲ್ಲಿ ಆಮೀನ್ ಅಂದ್ರೆ ನಾ ಶಿವನಿಗೆ ಸಲ್ಲುತ್ತೆ ಓಂ ನಮಃ ಶಿವಾಯ ಅಂದರೆ ಅದು ಆ ಶಿವನಿಗೆ ಸಲ್ಲುತ್ತೆ ಓಂ ಶಾಂತಿ ಅಂದ್ರೂ ಆ ಶಿವನಿಗೆ ಸಲ್ಲುತ್ತೆ ಎಲ್ಲ ಅವನೇ ಬಲ್ಲ ಆತ್ಮ ಒಂದು ನಮ್ಮೆಲ್ಲರ ಅಂತ ಬದುಕಬೇಕು ಇವೆಲ್ಲ ಬಿಡಬೇಕು ಬರೀ ಜಾತಿ ರಾಜಕಾರಣ ಧರ್ಮ ಇವೆಲ್ಲ ಬಿಡಬೇಕು ನಿಮ್ಮ ತಿನ್ನೋ ಜಾಗದಲ್ಲಿ ತಿನ್ನಬೇಕು ತಿನ್ನಲಿಲ್ದವರು ತಿನ್ನಲಿಲ್ಲ ಜಾಗದಾಗ ಹೋಗಿ ಬದುಕಬೇಕು ಅಣ್ಣ ತಮ್ಮರಾಗಿ ಇರಬೇಕು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸಿಗಲಿ ಅಂತ ನಮ್ಮ ಲಿಂಗಾಯತ ಪಂಚಪೀಠದ ರಂಭಾಪುರಿ ಜಗದ್ಗುರುಗಳಾದಂಥ ಗಂಗಾಧರಜ್ಜರವರು ಸಾರಿ ಹೇಳಿದಂಥ ಕಾಣಿಕ ಇದು ಸಿಗ್ಲಿ ಬಶಾನಾನ್ ಲಕ್ಷ್ಮೇಶ್ವರ ಸೋಮನಾಥ ಬಸವಣ್ಣನ ಆಶೀರ್ವಾದ ಸೋಮನಾಥನ ಆಶೀರ್ವಾದದಿಂದ ಜನಿಸಿ ಬಂದಂಥ ಬಸ್ಯ ನಾನು ಹೇಳ್ತಾ ಇಲ್ಲ ನನ್ನ ತಾಯಿ ಆಗಾಗ ಹೇಳ್ತಿದ್ಲು ಅದಕ್ಕೋಸ್ಕರ ಈ ಸಿಗ್ಲಿ ಬಸ್ಯ ಬಿದ್ದವ್ರನ್ನ ಎತ್ತಿಡ್ಯವ ನಾನು ಏನು ಜನ್ಮ ಕೊಡು ತಂದೆ ತಾಯಿಗೆ ಅಷ್ಟೇ ರುದ್ರಭೂಮಿ ಆಗಬಾರ್ದು 4 ಮಲೆ ಹಾಲು ಬಿಟ್ಕೊಂಡು ಜಗತ್ತಿಗೆ ಹಾಲು ಕೊಡಂಥ ಗೋತಾಯಿಗೂ ಒಂದು ರುದ್ರಭೂಮಿ ಮಾಡಿದರೆ ಮಾತ್ರ ನಾವು ಕರ್ಮದಿಂದ ತಪ್ಪಿಸ್ಕೊತೀವಿಲ್ಲ ಅಂದರೆ
ಈಗ ಧರ್ಮ ಕುಗ್ಗಿತು, ಕರ್ಮ ಹೆಚ್ಚಿತು, ಕಲಿಯುಗದಲ್ಲಿ ದೈವ ಧರ್ಮವಂತರ ಮರ್ಮವನರಿಯದ ಮಾನವನಾರಿಲ್ಲ ಅಂತ ದುಡ್ಡಿಗೆ ದುಡ್ಡು ಬಡ್ಡಿ ಮಾಡಿ ಅವ ಗಂಟು ಗಳಿಸಿಟ್ಟ, ಸತ್ತಾಗ ಗಳಿಸಿಟ್ಟ ಗಂಟು ಅಲ್ಲೇ ಮರೆತು ಹೊಂಟ. ತಂದೆ ತಾಯಿ ಸೇವೆ ಮಾಡಲಿಲ್ಲ ಈ ಮೊದಲ ಮಡಿದಿ ಮಾತಿಗೆ ಮಾರು ಹೋಗಿ ಇವತ್ತು ತಂದೆ ತಾಯಿನ ಜೀವನನ ಹಾಳಾಗ್ತಾ ಇದೆ. ಅದಕ್ಕೋಸ್ಕರ ಗುರು ಲಿಂಗ ಜಂಗಮರ ಸೇವೆ ಮಾಡಿ ಮುಕ್ತಿ ಪಡೆಯಲಿಲ್ಲ. ಇನ್ನಾದರೂ ಶರಣ ಬಸವನ ಮನದಲ್ಲಿ ನೆನೆದು ಇವತ್ತು ದೇಶನ ಕಟ್ರಿ. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂಸ್ತಾನದವರು. ಅದಕ್ಕೆ ಅರ್ಥ ತಿಳ್ಕೊಂಡು ಬದುಕೋದು ಕಲೀರಿ. ಹುಚ್ಚರ ಥರ ಆಟ ಆಡೋಕ್ಕೆ ಹೋಗ್ಬೇಡ್ರಿ. ನನಗೆ ಜನ ಬಲ ಐತಿ, ಅಧಿಕಾರ ಬಲ ಐತಿ, ಹಣ ಬಲ ಐತಿ ಅಂತ ನೋಡಿ. ಇವತ್ತು ಸೂಲೆಬೇಲಿ ಚಕ್ರವರ್ತಿ ಆಗಿರಲಿ, ಈ ಒಂದು ಪುನೀತ್ ಕೆರಳಿ ಆಗಿರಲಿ, ಮುತಾಲಿಕ್ ಆಗಿರಲಿ, ಅವ್ರು ಯಾವತ್ತು ಮೂರ್ತಿ ಕೀರ್ತಿ ಅಂತೂ ಈ ಜೀವಮಾನದಲ್ಲಿನೂ ಆಗೋದಿಲ್ಲ. ಇವರೆಲ್ಲ ಬಿದ್ದು ಎದ್ದು ಬಿದ್ರಂದ್ರೆ ಮ್ಯಾಕೆ ಹೇಳಕ್ಕೆ ಬರೋಂಗಿಲ್ಲ. ಅವರೆಲ್ಲ ಅಷ್ಟಿಷ್ಟು ಪ್ರಕರಣಗಳ ದಾಖಲೆ ಇಟ್ಕೊಂಡು ಇವತ್ತು ಒಂದು ಕುಮ್ಮಕ್ಕಿನಿಂದ ಇವತ್ತು ಅವರು ಆ ಥರ ಆಟ ಆಡ್ತಾರೆ. ಅದು ತಪ್ಪು. ಸಿಗ್ಲಿ ಬಸ್ಸನಂಗೆ ಕೈಯಾಗ ಕನ್ನಡ ಧ್ವಜ ಹಿಡ್ಕೊಂಡು ಏಕಾಂಗಿಯಾಗಿ ಹೋರಾಟ ಮಾಡಿ ನ್ಯಾಯ ಕೊಡಿಸೋಂಥ ವ್ಯವಸ್ಥೆಗೆ ಬರ್ರಿ. ಅದನ್ನು ಬಿಟ್ಟು ನೀವೆಲ್ಲ ತಪ್ಪು ದಾರಿ ಜನನ ಇಳಿತಾ ಇದ್ದೀರಿ. ಇದು ನಿಲ್ಲಬೇಕು.